ಹಿಂಗಿದ್ದವನು ಈ ಥರ ಆಗೋದೆ. ಈ ಥರ ರೆಡಿಯಾಗಿ ಬಸ್ ಹತ್ತುಮ ಅಂದ್ಕೊಂಡೋಗಿ ಬಸ್ ಹತ್ತಿ ನಾವು ಹತ್ತಿರೋ ಬಸ್ಸು ಪಂಚರ್ ಆಗೋಯ್ತು ಅಂದ್ಬಿಟ್ಟು ಕಂಡಕ್ಟ್ರು ಎಲ್ಲರನ್ನೂ ಇಳಗಿಸ್ಬಿಟ್ಟ. ಟೈಮ್ ನೋಡಿದ್ರೆ 7:57 ಆಗೈತೆ. ಮತ್ತೆ ಹೋದ್ರೆ ಬಸ್ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ಫ್ರೆಂಡ್ ಮನೆಗೆ ಹೋಗಿ ದಬಾಕೊಂಡೆ. ಆಯ್ತು. ಆಮೇಲೆ ಮೆಜೆಸ್ಟಿಕ್ಗೆ ಬಂದು ಬಸ್ ಹತ್ಬಿಟ್ಟು ಮಾರ್ಕೆಟಿಗೆ ಬಂದು ಇಳಿದೆ. ಇಲ್ಲಿಗೆ ಬಸ್ ಬರಲ್ಲ ಅಂತಂದ್ರು ಕೇಳಿದಕ್ಕೆ, ಅದಕ್ಕೆ ಬಸ್ ಸ್ಟ್ಯಾಂಡ್ಗೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ದೊಡ್ಡವ ಸಿಕ್ಬಿಟ್ಲು. ಮಾತಾಡಿಕೊಂಡು ಹಂಗೆ ನಮ್ಮ ದೊಡ್ಡವನ ಬ್ಯಾಗ್ ನಾನು ಇಸ್ಕೊಂಡು ಕರ್ಕೊಂಡೋಗಿ ಬಸ್ ಹತ್ತಿಸ್ದೆ. ನಾನು ಬಸ್ ಹತ್ತೆ ಸೀಟ್ ಸಿಕ್ತು ಅಂದ್ಬಿಟ್ಟು ಕೂತ್ಕೊಂಡು ಹಂಗೆ ನೋಡ್ತಿದ್ದೆ. ಸತ್ತಕ್ಕೆ ಕಂಡಕ್ಟ್ರು ಬಂದ, ಟಿಕೆಟ್ ತಗೊಬೇಕು ಅಂದ. ಟಿಕೆಟ್ ತಗೊಂಡೆ. ಕಂಡಕ್ಟ್ರು ಎಲ್ಲರಿಗೂ ಬೈತಿದ್ದ ಒಳಕೋಗಿ ಅಂತ. ನಾನು ಕಂಡಕ್ಟ್ರ್ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಸುಮ್ಮನೆ ನಗ್ತಾ ಕೂತಿದ್ದೆ. ಬರೀ ಇಂಥದೆಯ. ಅನ್ನೂರಲ್ಲಿ ಸ್ಟಾಪ್ ಕೊಡ್ತು ಅಂತ ಅಂದ್ಬಿಟ್ಟು ಒಂದು ಜ್ಯೂಸ್ ಎತ್ತಾಕೊಂಡು ಅಲ್ಲಿಂದ ಮಾದೇಶ್ವರ ಬೆಟ್ಟದ ಎಂಟ್ರಿ ನೋಡ್ಕೊಂಡು ಮೇಲ್ಗಡೆ ಹಂಗೆ ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡ್ತಾ ವಿಡಿಯೋ ಮಾಡ್ತಿದ್ದೆ. ಹಂಗೆ ಮಾದೇಶ್ವರ ಬೆಟ್ಟ ಸಿಕ್ತು ಅಂದ್ಬಿಟ್ಟು ಮೇಕೆದೊಳ್ಬಿಟ್ಟು ಬ್ಯಾಗ್ ಎತ್ಕೊಂಡು ಕೆಳಗಿಳಿಗು ಅಂದ್ಕೊಂಡು ಬರ್ಬೇಕಾದ್ರೆ ಜನ ಎಲ್ಲ ನನ್ನೇ ನೋಡ್ತಿದ್ರು ವಿಡಿಯೋ ಮಾಡ್ತಿರೋದಕ್ಕೆ. ನಾನು ನೋಡ್ತಿದ್ದವ್ರನ್ನ ನಾನು ಹಂಗೆ ಒಂದು ಗುರಾಯಿಸ್ಕೊಂಡು ಲುಕ್ ಕೊಟ್ಕೊಂಡು ಅವ್ರಿಗೆ ಕೆಳಗಡೆ ಇಳಿದ್ದೆ. ಹಂಗೆ ಮಾದಪ್ಪನ ನೋಡ್ಕೊಂಡು ಹಂಗೆ ಮುಂದಕ್ಕೆ ಬರ್ಬೇಕಾದ್ರೆ ಅಂಗಡಿಗಳು ಹಾಕಿದ್ರು. ಏನಾರ ತಕವ ಅನ್ಕೊಂಡು ಅಂಗಡಿ ಮುಂದಕ್ಕೆ ಅನ್ಕೊಂಡು ಹೋದೆ. ಜನ ಇಲ್ಲ ಅನ್ಕೊಂಡಿದ್ದೆ, ಜನ ತುಂಬಾ ಜನ ಇದ್ರು. ಹಂಗೆ ಮಾದೇಶ್ವರನ ಬೆಟ್ಟದ ಮುಂದೆಗಡೆ ಬಂದ್ಬಿಟ್ಟು ಕೈ ಮುಕ್ಕೊಂಡು ಮಾದಪ್ಪನ್ಗೆ ನನ್ನ ಕಡೆಯಿಂದ ಒಂದು ಬೇಡಿಕೆ ಇತ್ತು, ಅದನ್ನ ಮಾದಪ್ಪನ ಮುಂದೆಗಡೆ ಇಟ್ಟೆ. ಏನಪ್ಪಾ ಅಂತಂದ್ರೆ ಒಬ್ರಿಗೋಸ್ಕರ ಎಲ್ಲರನ್ನೂ ಕಳ್ಕೊಂಬಿಟ್ಟವ್ನಿ. ಎಲ್ಲರೂ ಮತ್ತೆ ಸಿಗೋದು ಬೇಡ, ಯಾಕೆಂದ್ರೆ ಅವ್ರಿಗೆ ಯಾರಿಗೂ ನಿಯತ್ತಿಲ್ಲ. ನಾನು ಯಾರಿಗೋಸ್ಕರ ಕಳ್ಕೊಂಡಿದ್ದೀನಿ ಅವ್ರು ಮಾತ್ರ ನನ್ನ ಜೊತೆ ಇದ್ರೆ ಸಾಕು ಅಂತ ಕೇಳ್ಕೊಂಡೆ. ಮುಡಿ ಕೊಡಬೇಕು ಅಂತ ಅಂದ್ಬಿಟ್ಟು ಹೋಗಿ ಟಿಕೆಟ್ ತಗೊಂಡೆ. ಟಿಕೆಟ್ ತಗೊಂಡು ತಲೆಗೆ ಈ ಥರ ನೀರು ಹಾಕೊಂಡು ಈ ಅಣ್ಣನ ಮುಂದೆಗಡೆ ಬಂದು ಕೂತ್ಕೊಂಡೆ. ಈ ಅಣ್ಣ ನಾನು ವಿಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ನಾನು ಆಗ್ತೇನೋ ಅಂತ ಅಂದ್ಬಿಟ್ಟು ಏನೇನೋ ಮಾತಾಡ್ತಿದ್ದ. ಆ ಥರ ಇದ್ದವನ್ನ ಈ ಥರ ಮಾಡ್ಬಿಟ್ಟ. ಸ್ನಾನ ಮಾಡುವ ಅನ್ಕೊಂಡು ಹೋಯ್ತಾ ಇದೆ. ಪೊಲೀಸ್ನವ್ರು ಕೂಗ್ಬಿಟ್ಟು ವಿಡಿಯೋ ಮಾಡೋಂಗಿಲ್ಲ ಅಂತಂದ್ರು. ಅದಕ್ಕೆ ಸರಿ ಅಂದ್ಕೊಂಡು ಆ ಥರ ಇದ್ದವನು ಈ ಥರ ರೆಡಿಯಾಗಿ ಟೋಪಿ ತಗೊಳ್ಳುವ ಅಂದ್ಕೊಂಡು ಅಂಗಡಿಗೆ ಬಂದೆ. ಈ ಟೋಪಿ ತಗೊಂಡು ಅಲ್ಲಿಂದ ಕಡ್ದು ಪೂಜೆ ಸಾಮಾನು ತಗೊಳ್ಳುವ ಅಂದ್ಕೊಂಡು ಬಂದೆ. ಅಷ್ಟರಲ್ಲಿ ಈ ಆಂಟಿ ವೈರಲ್ ಮಾಡ್ಬಿಡು, ಅದು ಮಾಡ್ಬಿಡು, ಇದು ಮಾಡ್ಬಿಡು ಅಂದ್ಕೊಂಡು ನಾನು ಪೂಜೆ ಸಾಮಾನು ತಗೋತಿದ್ದ ಅಂಕಲ್ನ ರೇಗಿಸ್ತಿದ್ರು. ಅವ್ರ ಮುಖ ತೋರಿಸುವ ಅಂದ್ಬಿಟ್ಟು ಫೋನ್ ಆ ಕಡೆಗೆ ಹಿಡ್ದಿಟ್ಕೆ ತಲೆ ಬಗ್ಸ್ಕೊಂಡ್ಬಿಟ್ರು. ನಮಗೆಲ್ಲ ಗೊತ್ತಾಗೋಯ್ತು. ಈ ವಿಡಿಯೋ ಆನ್ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಕಾಲೇಜವರು ಒಂದಿಬ್ರು ಹುಡುಗರು ಸಿಕ್ಕಿದ್ರು. ಅವ್ರನ್ನೂ ತೋರಿಸ್ತೀನಿ ನೋಡಿ. ನಾನು ನೋಡ್ಕೊಂಡು ನಗ್ತಿದ್ರು. ನಗಲಿ ಅಂತ ಅಂದ್ಬಿಟ್ಟು ಹಂಗೆ ಬಂದು ಹಣೆಗೆ ವಿಭೂತಿಗಿಸ್ಕೊಂಡು ಅಲ್ಲಿಂದ ದೇವಸ್ಥಾನ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದೆ. ಇಲ್ಲೇ ನಿಂತಿದ್ದು 3 ಬೆಳ್ಳಿ ತೇರು ನೋಡ್ಕೊಂಡು ಅಲ್ಲಿ ಅಂಗಡಿಗೆ ಹೋಗಿ ಮಾದೇಶ್ವರಂದೊಂದು ಫೋಟೋ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತೆ ಅಷ್ಟೇ.